ಹಾಯ್ ಫ್ರೆಂಡ್ಸ್, ಊಟದ ಮನೆಗೆ ಸ್ವಾಗತ. ಈ ಬೆಂಗಳೂರು ವೆದರ್ಗೆ ಒಂದು ಮಸ್ತ್ ಮಸಾಲ ಚಾಯ್ ಮಾಡಿ ಕುಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಸ್ವರ್ಗ ಒಂದು ತಕ್ಷಣ ರಪ್ಪಂತ ಪಾಸ್ ಆಗಿಬಿಡುತ್ತೆ. ಈ ಮಸಾಲ ಚಾಯ್ನ ಮಾಡೋದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಬಂದ್ಬಿಟ್ಟು, ಮೊದಲು ನೋಡಿ, ಕರಿಮೆಣಸು, 1 ಇಂಚು ದಾಲ್ಚಿನ್ನಿ, ಹಾಗೆ 5 ರಿಂದ 6 ಲವಂಗ, 4 ಏಲಕ್ಕಿ, ಹಾಗೆ 1 ಇಂಚು ಶುಂಠಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ರೆಡ್ ಲೇಬಲ್ ಚಹಾ ಪುಡಿ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು, 1 ಗ್ಲಾಸ್ ಹಾಲು, ಮೇನ್ ಈ ಚಹಾಕ್ಕೆ ಶುಗರ್ ಬೇಕಲ್ವಾ, ಶುಗರು. ಹಾಗೆ ಈ ಮಸಾಲನ್ನೆಲ್ಲ ಇವಾಗ ರೆಡಿ ಮಾಡ್ಕೊಳ್ಳೋಣ. ಈ ಕುಟ್ಟಾಣಿಗೆ ನಾನು ತಗೊಂಡಿರೋಂಥ ಎಲ್ಲ ಮಸಾಲ ವಸ್ತುನು ಹಾಕೋತೀನಿ. ಇವಾಗ ಹಾಕೊಂಡಿರೋಂಥ ಮಸಾಲೆನ ನೋಡಿ ಈ ಥರ ರಫ್ ಆಗಿ ಕುಟ್ಕೊಂಬಂದಿದ್ದೀನಿ. ಇದು ರೆಡಿಯಾಗಿದೆ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾನು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೀರು ಕುದೀತಿದೆ. ಈ ಟೈಮಲ್ಲಿ ಇದಕ್ಕೆ ಜಜ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದ್ಸಲ ಕೈಯಾಡಿಸ್ಕೊಂಡು ಇದಕ್ಕೆ ನಾನು ತಗೊಂಡಿರೋ ಅಂಥ ಟೀ ಪೌಡ್ರನ್ನ ಸೇರಿಸ್ಕೊತೀನಿ. ಇದು ಕುದೀತಿದೆ ಅಲ್ವಾ, ಇವಾಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಸಕ್ಕರೆನ ಸೇರಿಸ್ಕೊತೀನಿ. ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆ ಮಸಾಲೆಯಲ್ಲಿರುವಂಥ ಎಲ್ಲ ಫ್ಲೇವರು ಆ ಟೀ ಒಳಗಡೆ ಬರಬೇಕು. ಆವಾಗ ಅಷ್ಟು ಕುದಿಸ್ಕೊಳ್ಳಿ. ಇವಾಗ ಟೀ ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ಇದಕ್ಕೆ ನಾನು ತಗೊಂಡಿರೋಂಥ 1 ಗ್ಲಾಸ್ ಹಾಲನ್ನ ಸೇರಿಸ್ಕೋತೀನಿ. ನೋಡಿ, ಚಹಾ ಸೂಪರಾಗಿ ಕುದೀತಿದೆ. ಇದನ್ನು 1-2 ನಿಮಿಷ ನಾವು ಸತತವಾಗಿ ಕುದಿಸ್ಕೋಬೇಕು. ಟೀ ಸೂಪರಾಗಿ ರೆಡಿಯಾಗಿದೆ. ಇವಾಗ ಇದನ್ನು ನಾನು ಟೀ ಕಪ್ಗೆ ಸೋಸ್ಕೋತೀನಿ. ನೋಡಿ, ಸೂಪರ್ ಆಗಿರೋಂಥ ಈ ಬೆಂಗಳೂರು ವೆದರಿಗೆ ಕಂಪ್ಲೀಟಾಗಿ ಸೆಟ್ ಆಗೋವಂಥ ಟೀನ ಮಾಡಿದ್ದೀನಿ. ಇದನ್ನು ನಾನು ಸಂಜೆ ಸ್ನ್ಯಾಕ್ಸ್ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ನೀವು ಈ ಮಸಾಲ ಟೀನ ಮನೇಲಿ ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದೆ ಬರುವಂಥ ಈಸಿ ರೆಸಿಪಿಗಾಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.